ವೀಕ್ಷಕರೇ ನಮಸ್ಕಾರ. ಯಕ್ಷಿನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಅಂಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ವಾಹಿನಿಯಲ್ಲಿ ಪ್ರಸಾರಗೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸಂದರ್ಶನದ ಭಾಗ ಇತ್ಯಾದಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ, ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ಈಗ ಅದು ವಿಚಾರ ಅಲ್ಲ, ನಾನೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಹೊರಟಿರುವಂಥದ್ದು. ಹೆಚ್ಚಿನವರಿಗೆ ಇದು ಬೇಸರ ಆಗಬಹುದು, ಕೆಲವರು ಹೌದು ಅಂತ ಹೇಳಬಹುದು, ಅಥವಾ ಕೆಲವರು ಈ ವಿಚಾರದ ಬಗ್ಗೆ ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ. ಯಕ್ಷಗಾನ ರಂಗದಲ್ಲಿರುವಂತಹ ಕಲಾವಿದರು ಯಾವುದೇ ವಿಧವಾದ ಏನು ತಪ್ಪನ್ನು ಮಾಡಿದರೆ, ರಾಂಗನ್ನು ಮಾಡಿದರೆ ಅದರ ಬಗ್ಗೆ ಒಂದಷ್ಟು ಕಮೆಂಟ್ಗಳು, ಒಂದಷ್ಟು ಏನು ವಿಡಿಯೋಸ್ಗಳು, ಅಥವಾ ಅದಕ್ಕೆ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅನ್ನುವಂತಹ ವಿಚಾರಗಳ ಬಗ್ಗೆ ಕಮೆಂಟ್ಗಳು ಹಾಕ್ತಾ ಇರ್ತಾರೆ ಅಂತ ಹೇಳಿ. ಬಟ್ ಈಗ ನಾನು ಮಾತಾಡುವಂಥದ್ದು, ಕಲಾವಿದ ಏನಾದರೂ ಯಕ್ಷಗಾನದ ಮೇಳ ತಿರುಗಾಟದ ಕಲಾವಿದರು ಯಾರು ಮಾಡಿದರೆ ಅದು ತಪ್ಪು, ಓಕೆ. ಈ ರಂಗಭೂಮಿಯಲ್ಲಿ ನಟನೆ ಮಾಡುವಂತಹ ಕಲಾವಿದರು, ರಂಗಭೂಮಿಯ ಕಲಾವಿದರು, ನನ್ನ ಹೆಸರನ್ನು ಹೇಳುವುದಿಲ್ಲ, ರಂಗಭೂಮಿಯ ಕಲಾವಿದರನ್ನು ಯಕ್ಷಗಾನದಲ್ಲಿ ತರಿಸಿ ವೇಷವನ್ನು ಮಾಡಿಸ್ತಾರೆ. ಹಾಗಾದರೆ ಇದಕ್ಕೆ ನೀವೇನು ಹೇಳ್ತೀರಿ? ಒಂದು ರಂಗಭೂಮಿಯ ಕಲಾವಿದರನ್ನು ಯಕ್ಷಗಾನ ರಂಗದಲ್ಲಿ ತರಿಸಿ ಅವರನ್ನು ವೇಷವನ್ನು ಮಾಡಿಸುವಂಥದ್ದು, ಅದು ಯಾವುದೇ ಆಗಿರಲಿ, ಯಾವ ಪಾತ್ರವೂ ಆಗಿರಲಿ, ರಂಗಭೂಮಿ ಯಕ್ಷಗಾನದ ಬಗ್ಗೆ, ಹೆಜ್ಜೆಗಾರಿಕೆಯ ಬಗ್ಗೆ ಗೊತ್ತಿಲ್ಲದೆ ಯಕ್ಷಗಾನ ಏನು ಸಭಿಕರಿಗೆ ಖುಷಿ ಆಗಬೇಕು, ಬಂದ ಸಭೆ ಮೆಚ್ಚಬೇಕು ಅಂತ ಹೇಳಿ ರಂಗಭೂಮಿಯ ಕಲಾವಿದರನ್ನು ಅವರು ಯಾವಾಗ, ಕೆಲವರೆಲ್ಲ ಈಗ ಹೇಗೆ ಆಗಿದೆ, ಯಕ್ಷಗಾನದ ಕಲಾವಿದರಾಗಿದ್ದಾರೆ, ಅವರ ಯಾವಾಗ ಹೆಜ್ಜೆ ಕಲ್ತಿದ್ದಾರೆ, ನಾಟ್ಯವನ್ನು ಕಲ್ತಿದ್ದಾರೆ, ಇದೆಲ್ಲ ಸೆಕೆಂಡ್ರಿ. ಬಟ್ ಈಗ ಆಗಿದ್ದಾರೆ ಬಿಡಿ. ಅಂದರೆ ರಂಗಭೂಮಿಯಲ್ಲಿ ನಟನೆ ಮಾಡುವಂಥವರ ಯಕ್ಷಗಾನ ಕಲಾವಿದರಾದದ್ದು ಯಾವಾಗ ಹೆಜ್ಜೆಗಾರಿಕೆಯ ತರಗತಿ ಅವರಿಗೆ ಆಗಿದೆ? ಉಳಿದ ವಿಚಾರಗಳಿಗೆ ನಾವು ಮಾತಾಡ್ತೇವೆ, ಅಲ್ಲಿ ಮೆರವಣಿಗೆಯಲ್ಲಿ ಹೋಗಿ ಯಕ್ಷಗಾನ ಮಾಡಿದ್ದಾರೆ, ರಂಗಸ್ಥಳದಲ್ಲಿ ಅಸಂಬದ್ಧವನ್ನು ಮಾತಾಡಿದ್ದಾರೆ, ಅಥವಾ ಯಕ್ಷಗಾನ ಚಿಕ್ಕ ಮೇಳ, ಹಾಗೆ ಚಿಕ್ಕ ಮೇಳದಲ್ಲಿ ಅದು ಮಾಡ್ತಾರೆ, ಇದು ಮಾಡ್ತಾರೆ. ಹಾಗಾದರೆ ಇದು ತಪ್ಪಲ್ವಾ? ಈ ತಪ್ಪಿನ ಬಗ್ಗೆ ಯಾಕೆ ಯಾರು ಕೂಡ ಮಾತಾಡುವುದಿಲ್ಲ? ರಂಗಭೂಮಿಯ ಅತ್ಯಂತ ಪ್ರಸಿದ್ಧ ಕಲಾವಿದರು, ಅಲ್ಲಿ ಆಟಕ್ಕೆ ಬರುವಂತಹ ಕಲಾವಿದರು ಒಂದು ಒಳ್ಳೆಯ ಅಭಿಮಾನಿ ವರ್ಗವನ್ನು ಹೊಂದಿದಂಥವರು ಎನ್ನುವ ದೃಷ್ಟಿಯಿಂದಲೋ ಅವರನ್ನು ಕಲಾವಿದರಿಗೆ ನಾವು ಏನು ಹೇಳುವುದಕ್ಕಾಗುವುದಿಲ್ಲ. ಕರೀತಾರೆ, ಅವರು ಬರ್ತಾರೆ. ಆದರೆ ಕರೆಯುವಂಥವ್ರು ರಂಗಭೂಮಿ ಕಲಾವಿದರನ್ನು ಯಕ್ಷಗಾನ ರಂಗದಲ್ಲಿ ಬಂದು ಪ್ರದರ್ಶನ ಮಾಡುವ ಹಾಗೆ ಮಾಡುವಂಥದ್ದು ಯಾರು ಈ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಕೇಳಿದೆ, ನಿಷ್ಠೂರ ಅನ್ನುವಂತಹ ವಿಚಾರ. ಬಟ್ ನಾವು ಈ ವಿಚಾರದ ಬಗ್ಗೆ ಒಂದು ಚರ್ಚೆ ಅಷ್ಟೇ. ಏನು ನಿಮ್ಮ ಅಭಿಪ್ರಾಯ? ಈ ರಂಗಭೂಮಿಯ ಕಲಾವಿದರು ಬಂದು ಯಕ್ಷಗಾನದಲ್ಲಿ, ಕೆಲವು ಕಲಾವಿದರು ಈ ಹಿಂದೆ ಯಕ್ಷಗಾನವನ್ನು ಕಲ್ತಿದ್ರಂತೆ, ಮೇಳದಲ್ಲಿ ತಿರುಗಾಟ ಮಾಡಿದ್ರಂತೆ ಏನೋ. ಬಟ್ ಅವರು ಮೇಳದಲ್ಲಿ ತಿರುಗಾಟ ಮಾಡಿದ್ದು, ಯಕ್ಷಗಾನವನ್ನು ಮಾಡಿದವರು ಈಗ ಮಾಡುವಾಗ ಗೊತ್ತಾಗ್ತದೆ ಅವರು ಎಷ್ಟು ಕಲ್ತಿದ್ರು, ಏನು ಮಾಡ್ತಾ ಇದ್ರು ಅಂತ ಹೇಳಿ. ಆದ್ದರಿಂದ ರಂಗಭೂಮಿಯ ಕಲಾವಿದರನ್ನ ತರಿಸಿ ಯಕ್ಷಗಾನದಲ್ಲಿ ವೇಷ ಮಾಡಿಸಿ ಅವರಿಗೆ 5,000 10,000 ಕೊಡ್ತೀರಿ, ಓಕೆ. ಇಲ್ಲಿಯೇ ಇರುವಂತಹ ಕಲಾವಿದರು ಮನೆಯಲ್ಲಿರ್ತಾರೆ ಉದ್ಯೋಗ ಇಲ್ಲದೆ, ಆ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಯಾರಿಗೂ ಅನ್ನಿಸುವುದಿಲ್ಲ. ಯಾಕೆ? ಬಹಳ ಈ ವಿಚಾರದ ಬಗ್ಗೆ ಯಾರು ಕಲಾವಿದರಾಗಿ, ಯಕ್ಷಗಾನದಲ್ಲಿ ಕಲಾವಿದರಾಗಿ ಯಾರು ಯಾವಾಗ ಯಕ್ಷಗಾನವನ್ನು ಕಲ್ತಿದ್ದಾರೆ, ಯಾವಾಗ ಕಲಾವಿದರಾಗಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಬಹಳಷ್ಟು ಜನ ಇದ್ದಾರೆ. ಹೆಸರನ್ನು ಹೇಳಿದರೆ ಅದು ತಪ್ಪಾಗ್ತದೆ, ಬೇಡ, ಹೆಸರು ಬೇಡ, ನಿಮಗೆ ಗೊತ್ತಾಗಬಹುದು ನಾನು ಹೇಳುವಾಗ. ಅದು ಕಲಾವಿದರ ತಪ್ಪು, ಅವರಿಗೆ ಹೇಳಿಕೆಯನ್ನು ಕೊಡುವಂಥವರ ತಪ್ಪು ಗೊತ್ತಿಲ್ಲ. ಬಹುಶಃ ಅಂತ ಕಲಾವಿದರಿಗೆ ಅವರಿಗೆ ಇರ್ಬೋದು, ನಾವು ಯಕ್ಷಗಾನ ಕಲಾವಿದರಲ್ಲ, ರಂಗಭೂಮಿ ಕಲಾವಿದರು, ನಮ್ಗೆ ಇನ್ವೈಟ್ ಮಾಡೋದಕ್ಕಾಗಿ ನಾವು ಹೋಗುವಂಥದ್ದು ಅಂತ ಅಂದ್ಕೊಳ್ಬೋದು. ಅವರ ಉದ್ಯೋಗ ಮಾಡ್ತಾರೆ. ಬಟ್ ಹೇಳಿಕೆಯನ್ನು ಕೊಡುವಂತಹ ಆಯೋಜಕರು ರಂಗಭೂಮಿ ಕಲಾವಿದರನ್ನು ಕಲಿಸಿ ಯಕ್ಷಗಾನದಲ್ಲಿ ವೇಷ ಮಾಡಿಸಿ ಅವರು ಕುಣಿಯುವಂತಹ, ನಾನು ಬೇಕಾದರೆ ಒಂದಷ್ಟು ಕ್ಲಿಪ್ಸನ್ನು ಹಾಕಬಹುದು, ಬಟ್ ನಾನು ಹಾಕುವುದಿಲ್ಲ. ಯಾಕೆ? ನಾವು ಒಬ್ಬರನ್ನೇ ನೋಟೇಟ್ ಮಾಡಿ ಹೇಳುವಂಥದ್ದು ಸರಿಯಲ್ಲ ಅನ್ನುವಂತಹ ಉದ್ದೇಶ. ಏನು ಕುಣಿತಾರೆ ಅದು ಸೆಕೆಂಡರಿ.
ನಾವೇನು ಯಕ್ಷಗಾನದಲ್ಲಿ ದೊಡ್ಡ ಸಾಧನೆ ಮಾಡಿದವರಲ್ಲ. ನಾನು ಏನು ಸಾಧನೆ ಮಾಡಲಿಲ್ಲ, ನಾನು ಅಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ. ನಾನೊಬ್ಬ ಮೇಳದ ಕಲಾವಿದನಾಗಿ 15 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವವನಾಗಿ ನನ್ನ ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಅನೇಕ ಜನರಿಗೆ ಈ ವಿಚಾರಗಳ ಬಗ್ಗೆ ಗೊತ್ತಿದೆ. ಎಲ್ಲಿಯವರೆಗೆ ಕೇಳಿದರೆ ಪ್ರಸಿದ್ಧ ಮೇಳಗಳಲ್ಲಿ ಹೋಗಿ ವೇಷ ಮಾಡುವಷ್ಟರ ಮಟ್ಟಿಗೆ ರಂಗಭೂಮಿ ಕಲಾವಿದರನ್ನು ನಾವು ಅವರಿಗೆ ಹೇಳಿಕೆ ಕೊಡ್ತೇವೆ. ಅವರು ಹೋಗ್ತಾರೆ. ಯಾಕೆ? ಒಳ್ಳೆಯ ರಂಗಭೂಮಿ ಕಲಾವಿದರು, ಅವರಲ್ಲಿ ಒಳ್ಳೆಯ ಟ್ಯಾಲೆಂಟ್ ಇರ್ತದೆ, ಸರಿ ಮಾತಾಡ್ತಾರೆ. ಏನೋ ಮಾತಾಡುವಂಥದ್ದು ಬಿಡಿ, ಅದು ಯಕ್ಷಗಾನ ಶೈಲಿಯಲ್ಲಿ ಇಲ್ಲದಿದ್ದರೂ ಅದು ರಂಗಭೂಮಿಯ ಇದರಲ್ಲಿ ಮಾತಾಡಿದ ಹಾಗೆ ಮಾತಾಡ್ತಾರೆ, ಸರಿ. ಹೆಜ್ಜೆಗಾರಿಕೆ ಏನು ಕುಣಿತಾರೋ ಏನು ಮಾತಾಡ್ತಾರೋ, ಹಾಗಿರುವಾಗ ಈ ವಿಚಾರದ ಬಗ್ಗೆ ಒಂದು ನನಗೆ ಹೇಳಬೇಕು ಅಂತ ಹೇಳಿತ್ತು. ದಯವಿಟ್ಟು ರಂಗಭೂಮಿ ಕಲಾವಿದರಿಗೆ ರಂಗಭೂಮಿಯ ಬದುಕಿದೆ, ರಂಗಭೂಮಿಯಲ್ಲಿ ಅವರಿಗೆ ಅವಕಾಶಗಳಿದೆ, ಒಳ್ಳೊಳ್ಳೆಯ ಅವಕಾಶಗಳು. ಯಕ್ಷಗಾನ ಕಲಾವಿದರು ಇದ್ದಾರೆ, ಅವರಿಗೆ ಅವಕಾಶ ಕೊಡಿ. ಹಾಗೆ ರಂಗಭೂಮಿ ಕಲಾವಿದರನ್ನು ನಾವು ಗೌರವಿಸುವಂಥ ಪ್ರಯತ್ನ, ಹೌದು, ಎಲ್ಲರನ್ನ ಗೌರವಿಸಬೇಕಾಗ್ತದೆ ನಾವು. ಪ್ರತಿಯೊಂದು ಕ್ಷೇತ್ರದ ಕಲಾವಿದರಿಗೂ ಅವರದ್ದೇ ಆಗಿರುವಂತಹ ಗೌರವಗಳು ಇರ್ತದೆ, ಅದನ್ನು ನಾವು ಕೊಡುತ್ತೇವೆ. ಆದರೆ ಏನೂ ಗೊತ್ತಿಲ್ಲದೆ ಇರುವಂತಹ ಒಂದು ರಂಗಭೂಮಿ ಕಲಾವಿದರನ್ನು ಯಕ್ಷಗಾನಕ್ಕೆ ಕರೆಸಿ ಮೇಕಪ್ ಮಾಡಿ ಅವರನ್ನು ಡ್ರೆಸ್ ಮಾಡಿ ಅಂತ ಹೇಳಿ ಬಂದು ಇಲ್ಲಿ ಹಾಸ್ಯದ ವಿಚಾರವನ್ನು ಅದನ್ನು ನಾವು ಎಂಜಾಯ್ ಮಾಡ್ತೇವೆ. ಅವರು ರಂಗಭೂಮಿಯವರು ಇಲ್ಲಿ ಬಂದು ಯಕ್ಷಗಾನದಲ್ಲಿ ಮಾಡಿದ್ದಾರೆ. ಹಾಗೆ ನೈಜ ಯಕ್ಷಗಾನ ಕಲಾವಿದನಿಗೆ ಅಲ್ಲಿ ಮಾಡುವಂತಹ ಲೋಪಗಳನ್ನು ನೋಡುವಾಗ, ಯಾಕೆ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಕಲಾವಿದರಿಲ್ವಾ? ಹಾಗಾದರೆ ಯಾಕೆ ಹೆಜ್ಜೆಗಾರಿಕೆಯನ್ನೆಲ್ಲ ಕಲಿಯುವಂಥದ್ದು? ತಿಂಗಳುಗಟ್ಟಲೆ ಹೆಜ್ಜೆಗಾರಿಕೆ, ಮುಖವರ್ಣಿಕೆ, ಅದಕ್ಕೆ ಕಲಿತಂತಹ ಕಲಾವಿದರಿರುವಾಗಲೇ ನಾವು ಬೇರೆಯವರಿಗೆ ಹೇಳಿಕೆಯನ್ನು ಕೊಟ್ಟು ಮಾಡಿಸುವಂಥದ್ದು, ರಂಗಭೂಮಿ ಕಲಾವಿದರಿಗೆ ಹೇಳಿಕೆಯನ್ನು ಕೊಟ್ಟು ಅವರನ್ನೇ ಯಕ್ಷಗಾನ ಕ್ಷೇತ್ರಕ್ಕೆ ಕರೆತರಿಸುವಂಥದ್ದಾದರೆ, ಹಾಗಾದರೆ ಅಷ್ಟು ಕೊರತೆ ಉಂಟಾ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾವಿದರಿಗೆ? ಒಂದು ಕಾರ್ಯಕ್ರಮ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ರಂಗಭೂಮಿ ಕಲಾವಿದರು ರನ್ನು ಕರೆಸಿದ್ರೆ ಕಾರ್ಯಕ್ರಮ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಇದ್ರೆ ಹಾಗಲ್ಲ. ಎಷ್ಟೋ ಒಳ್ಳೆಯ ಕಲಾವಿದರಿದ್ದಾರೆ. ಯಾಕೆ ಒಂದು ಪ್ರದರ್ಶನ ಕೇವಲ ಅಲ್ಲಿ ಹಾಸ್ಯ, ಯಕ್ಷಗಾನ ಕ್ಷೇತ್ರದಲ್ಲಿ ಹಾಸ್ಯ ಆಗಿರಲಿ ಅಥವಾ ಇತ್ಯಾದಿ ವಿಚಾರಗಳಿಗೆ ನಾವು ಯಾವುದು ಹೆಚ್ಚು ಮನ್ನಣೆಯನ್ನು ಕೊಡ್ತೇವೆ, ಅದಕ್ಕೆ ಸಲುವಾಗಿ ನಾವು ಬೇರೆ ಕ್ಷೇತ್ರದಿಂದ ಅವರನ್ನು ಕರೆತರ್ತೇವೆ. ಬಟ್ ಇದು ಸರಿಯಲ್ಲ ಅನ್ನುವಂಥದ್ದು ಒಂದು ಉದ್ದೇಶ. ಹಾಗಾಗಿ ಈ ವಿಚಾರವನ್ನು ಹೇಳಬೇಕಿತ್ತು. ಸೊ ನಿಮಗೆ ಅನುಭವಗಳಾಗಿರ್ಬೋದು, ಯಕ್ಷಗಾನದ ಅಭಿಮಾನಿಗಳು, ಇಂತಹ ಅನುಭವಗಳು ಏನಾದರೂ ಇದ್ದರೆ ದಯವಿಟ್ಟು ನೀವು ಕೂಡ ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ನೋಡಿರ್ತೀರಿ. ಯಕ್ಷಗಾನ ಕಲಾವಿದನೇ ಅಲ್ಲದ ವ್ಯಕ್ತಿಗಳನ್ನು ತಂದು ಯಕ್ಷಗಾನದಲ್ಲಿ ವೇಷ ಮಾಡಿಸಿ ಎಂಜಾಯ್ ಮಾಡುವಂಥದ್ದು. ಇಂತಹ ಘಟನೆಗಳಾದಷ್ಟು ಕಡಿಮೆಯಾಗಲಿ. ಯಕ್ಷಗಾನ ಕ್ಷೇತ್ರದಲ್ಲಿರುವಂತಹ ಕಲಾವಿದರಿಗೆ ಹೇಳಿಕೆಯನ್ನು ಕೊಟ್ಟು ಅವರೇ ಪ್ರದರ್ಶನವನ್ನು ಕೊಡಿಸುವ ಹಾಗಾಗಬೇಕು ಹೊರತು ನಾವು ಬೇರೆ ಕ್ಷೇತ್ರದಲ್ಲಿದ್ದವರನ್ನು ಯಕ್ಷಗಾನಕ್ಕೆ ಅವರಿಗೂ ಗೊತ್ತಿರುವುದಿಲ್ಲ ಏನು. ಇಲ್ಲಿ ಆ ಯಕ್ಷಗಾನಕ್ಕೂ ಅದರದ್ದೇ ಆದಂತಹ ಗೌರವದ ಕೊರತೆ ಆಗಬಹುದೆನ್ನುವಂಥದ್ದು ಒಂದು ನಮ್ಮ ಉದ್ದೇಶ. ಹಾಗಾಗಿ ಯಕ್ಷಗಾನದ ಕಲಾವಿದರೇ ಇದ್ದಾರೆ, ಅವರಿಗೆ ಅವಕಾಶವನ್ನು ಕೊಡಿ. ಉಳಿದ ಕ್ಷೇತ್ರಗಳಲ್ಲಿ ನಾವು ತಪ್ಪನ್ನು ಮಾತಾಡ್ತೇವೆ, ಯಕ್ಷಗಾನದಲ್ಲಿ ಅದು ತಪ್ಪಾಯಿತು, ಇದು ತಪ್ಪಾಯಿತು ಅಂತ ಹೇಳಿ. ಬಟ್ ಇದರ ಬಗ್ಗೆ ಕೂಡ ಸ್ವಲ್ಪ ಮಾತಾಡುವಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.